ಹಲೋ ವೀಕ್ಷಕರೇ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿದ್ದಾಗೆ ಇವಾಗ ನಮ್ಮ ಕರ್ನಾಟಕ ಸರ್ಕಾರದಿಂದ ಅಂಗನವಾಡಿ ಹುದ್ದೆಗಳನ್ನು ಕರೆದಿದ್ದಾರೆ. ಅಂಗನವಾಡಿ ಹುದ್ದೆಗಳು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ, ಕ್ವಾಲಿಫಿಕೇಷನ್ ಏನು, ಏಜ್ ಲಿಮಿಟ್ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ಕೊನೆ ತನಕ ತಿಳಿಯೋಣ. ವೀಕ್ಷಕರೇ, ನಾನು ಪೇಪರ್ ವರ್ಕ್ ಕೂಡ ಕೊಟ್ಟಿದ್ದಾರೆ ಈ ಅಂಗನವಾಡಿ ರಿಕ್ವೈರ್ಮೆಂಟ್ದು. ಅಲ್ಲಿ ಪೇಪರ್ನಲ್ಲಿ ಆರ್ಟ್ಸ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ತೋರಿಸ್ತಾ ನೀವು ವಿಡಿಯೋನು ತಪ್ಪದೆ ಕೊನೆ ತನಕ ನೋಡಿ. ವೀಕ್ಷಕರೇ, ತಾವು ಇಲ್ಲಿ ನೋಡ್ಬೋದು, ಕೊಪ್ಪಳ ಜಿಲ್ಲೆಯಲ್ಲಿ ಅಂಗನವಾಡಿ ವರ್ಕರ್ ಮತ್ತು ಹೆಲ್ಪರ್ ಹುದ್ದೆಗಳು ಒಟ್ಟಾರೆಯಾಗಿ 461 ಹುದ್ದೆಗಳು ಕರೆದಿದ್ದಾರೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು 10th ಕ್ಲಾಸ್ ಅಂಗನವಾಡಿ ಹೆಲ್ಪರ್ ಹುದ್ದೆಗೆ, 12th ಕ್ಲಾಸ್ ಅಂಗನವಾಡಿ ವರ್ಕರ್ ಹುದ್ದೆಗೆ. ಅದೇ ರೀತಿ ಮೈಸೂರಿನಲ್ಲಿ ಅಂಗನವಾಡಿ ವರ್ಕರ್ ಆ್ಯಂಡ್ ಹೆಲ್ಪರ್ ಹುದ್ದೆಗಳನ್ನು ಕರೆದಿದ್ದಾರೆ. ಒಟ್ಟಾರೆಯಾಗಿ 412 ಹುದ್ದೆಗಳಿವೆ ವೀಕ್ಷಕರೇ. 10th ಕ್ಲಾಸ್ ಆ್ಯಂಡ್ 12th ಕ್ಲಾಸ್ ಅಂತ ಹೇಳಿದ್ದಾರೆ. ವರ್ಕರ್ಗೆ 12th ಕ್ಲಾಸ್, ಹೆಲ್ಪರ್ಗೆ 10th ಕ್ಲಾಸ್ ಅಂತ ಹೇಳಿದ್ದಾರೆ ವೀಕ್ಷಕರೇ. ಅಪ್ಲೈ ಮಾಡಲು ಕೊನೆಯ ದಿನಾಂಕ ಕೊಪ್ಪಳ ಜಿಲ್ಲೆಯವರಿಗೆ 23/10/2024. ಇದೀಗ ಕರೆದಿದ್ದಾರೆ 25/9/2024 ಅಪ್ಲಿಕೇಶನ್ ಕರೆದಿದ್ದಾರೆ. ಬಟ್ 23/10/2024 ಅಪ್ಲೈ ಮಾಡಲು ಕೊನೆಯ ದಿನಾಂಕ ಆಗಿರುತ್ತೆ ವೀಕ್ಷಕರೇ. ಮೈಸೂರು ಜಿಲ್ಲೆಯವರಿಗೆ ಕೂಡ 25/9/2024 ಕರೆದಿದ್ದಾರೆ. ಅಪ್ಲೈ ಮಾಡಲು ಕೊನೆಯ ದಿನಾಂಕ 19/10/2024 ಆಗಿರುತ್ತೆ ವೀಕ್ಷಕರೇ. ತಾವು ನೋಡಬಹುದು ಪೇಪರ್ನಲ್ಲಿ ಕೊಟ್ಟಿರುವ ಆರ್ಟ್ಸ್ ಮುಖಾಂತರ ಕೊಪ್ಪಳ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕರ ಹುದ್ದೆಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ವೀಕ್ಷಕರೇ. 5 ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ 5 ಶಿಶು ಅಭಿವೃದ್ಧಿ ಯೋಜನೆಗಳ ವ್ಯಾಪ್ತಿಯಲ್ಲಿ ವಿವಿಧ ಗ್ರಾಮ ಪಂಚಾಯಿತಿ, ಪುರಸಭೆ, ನಗರ ವ್ಯಾಪ್ತಿಯಲ್ಲಿ ಖಾಲಿ ಇರುವ 87 ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಅದೇ ರೀತಿ 374 ಅಂಗನವಾಡಿ ಸಹಾಯಕರ ಹುದ್ದೆಗಳನ್ನು ಅರ್ಜಿ ಮಹಿಳಾ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳಾ ಅಭ್ಯರ್ಥಿಗಳನ್ನು ಮಾತ್ರ ಅರ್ಜಿಯನ್ನು ಕರೀತಾರೆ ಅಂತ ಹೇಳಿದ್ದಾರೆ. ಆನ್ಲೈನ್ ಮುಖಾಂತರ ತಾವು ಅರ್ಜಿಯನ್ನು ಸಲ್ಲಿಸ್ಬೋದು. 23 ಕೊನೆಯ ದಿನಾಂಕ ಆಗಿರುತ್ತೆ ಅಂತೇಳಿ ನಾನು ನಾನು ವಿನಾಗೆ ತಾನೇ ಹೇಳಿದೆ. ಸೊ ಖಾಲಿರೋ ಹುದ್ದೆಗಳಿಗೆ ಸ್ಥಳಗಳ ವಿವರಗಳು ಪಡೆಯಲು ಈ ನೋಟಿಫಿಕೇಶನ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನಾನು ಅಲ್ಲಿ ಹೋಗಿ ಕೂಡ ಚೆಕ್ಔಟ್ ಮಾಡ್ಕೋಬೋದು. ಸೊ ಇಲ್ಲಿ ಕೂಡ ಕರೆದಿದ್ದಾರೆ, ನೋಡ್ಕೋಬೋದು ವೀಕ್ಷಕರು. ಮೈಸೂರಲ್ಲಿರೋ ಹುಣಸೂರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಹುಣಸೂರು ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯಲ್ಲಿ ಖಾಲಿ ಇರುವ 5 ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು 46 ಅಂಗನವಾಡಿ ಸಹಾಯಕರ ಹುದ್ದೆಗೆ ಗೌರವಧನದ ಆಧಾರದ ಮೇಲೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಹೇಳಿದ್ದಾರೆ. ಪೇಮೆಂಟ್ ಕೂಡ ಬಂದುಬಿಟ್ಟು ಇವರಿಗೆ 15,000ರಿಂದ 20,000ವರೆಗೆ ಇದ್ದಿರುತ್ತೆ. ಗೌರವಧನ ಕೊಡ್ತಾರೆ, ಗೌರ್ಮೆಂಟ್ ಪೇಮೆಂಟ್ ಅಂತೇಳಿ ಇರೋದಲ್ಲ, ಗೌರವಧನ ಮುಖಾಂತರ ಇವರಿಗೆ ಸ್ಯಾಲರಿಯನ್ನು ಕೊಡ್ತಿರ್ತಾರೆ. ಆಸಕ್ತ ಮಹಿಳಾ ಅಭ್ಯರ್ಥಿಗಳು ಮಾತ್ರ ಅಪ್ಲೈ ಮಾಡ್ಬೋದು ವೀಕ್ಷಕರ. ಏಜ್ ಲಿಮಿಟ್ ಕೂಡ ಬಂದುಬಿಟ್ಟು ಮಿನಿಮಮ್ 19 ವರ್ಷ ಮುಗಿದಿರಬೇಕು, ಮ್ಯಾಕ್ಸಿಮಮ್ 35 ವರ್ಷ ಅಂತೇಳಿ ಕೊಟ್ಟಿದ್ದಾರೆ, 33-35 ವರ್ಷ ಅಂತೇಳಿ. ಸೊ ಏಜ್ ಲಿಮಿಟ್ ಕೂಡ ಇದ್ದಿರುತ್ತೆ. SC ST ದವರಿಗೆ ಆಗಲಿ ಅಥವಾ 2B ಕ್ಯಾಂಡಿಡೇಟ್ಗಳಿಗೆ ಆಗಲಿ ಅಥವಾ ಮೈನಾರಿಟಿ ಕ್ಯಾಂಡಿಡೇಟ್ಗಳಿಗೆ ಆಗಲಿ ಅವರಿಗೆ ಏಜ್ ರಿಲೆಕ್ಷನ್ ಕೂಡ ಇದ್ದಿರುತ್ತೆ. ಯಾರ್ಯಾರು 6 ಅಭ್ಯರ್ಥಿಗಳು ಇದ್ದಾರಲ್ಲ ಮಹಿಳಾ ಅಭ್ಯರ್ಥಿಗಳು, ಹೋಗಿ ಬೇಗನೆ ಅಪ್ಲೈ ಮಾಡ್ಕೊಳ್ಳಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.